ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಕಾಂಕ್ರೀಟ್ ಕ್ವಾಲಿಟಿನ ಜಸ್ಟ್ ನೋಡಿ ಜಡ್ಜ್ ಮಾಡಕ್ಕೆ ಆಗಲ್ಲ, ಅದಕ್ಕೆ ಪ್ರಾಪರ್ ಟೆಸ್ಟ್ ಇದೆ. ಅದೇ ಸ್ಲಮ್ ಕೋನ್ ಟೆಸ್ಟ್. ಇದು ಫ್ರೆಶ್ ಕಾಂಕ್ರೀಟ್ ವರ್ಕಬಿಲಿಟಿ ಮೆಜರ್ ಮಾಡಕ್ಕೆ ಯೂಸ್ ಆಗುತ್ತೆ. ವರ್ಕಬಿಲಿಟಿ ಅಂದ್ರೆ ಕಾಂಕ್ರೀಟ್ ನ ಮಿಕ್ಸ್ ಪ್ಲೇಸ್ ಮತ್ತು ಕಾಂಪ್ಯಾಕ್ಟ್ ಮಾಡೋದು ಎಷ್ಟು ಈಸಿ ಇದೆ. ಫಸ್ಟ್ ಸ್ಲಮ್ ಕೋನ್ ನ ಫ್ಲಾಟ್ ನಾನ್ ಅಬ್ಸರ್ಬೆಂಟ್ ಸರ್ಫೇಸ್ ಮೇಲೆ ಪ್ಲೇಸ್ ಮಾಡಬೇಕು ಅಂಡ್ ಫೈನ್ಲಿ ಹೋಲ್ಡ್ ಮಾಡಬೇಕು. ಈಗ ಕಾಂಕ್ರೀಟ್ ನ ಕೋನ್ ಒಳಗೆ 3 ಈಕ್ವಲ್ ಲೇಯರ್ ಅಲ್ಲಿ ಫಿಲ್ ಮಾಡಬೇಕು. ಪ್ರತಿ ಲೇಯರ್ ನ 25 ಬ್ಲೋಸ್ ಕೊಡಬೇಕು ಟ್ಯಾಂಪಿಂಗ್ ರಾಡ್ ಇಂದ. ಇದರಿಂದ ಪ್ರಾಪರ್ ಕಾಂಪ್ಯಾಕ್ಷನ್ ಆಗುತ್ತೆ ಅಂಡ್ ಏರ್ ವಾಯ್ಡ್ಸ್ ರಿಮೂವ್ ಆಗುತ್ತೆ. ಟಾಪ್ ಲೇಯರ್ ಫಿಲ್ ಆದ್ಮೇಲೆ ಸರ್ಫೇಸ್ ನ ಲೆವೆಲ್ ಮಾಡಬೇಕು. ಎಕ್ಸೆಸ್ ಕಾಂಕ್ರೀಟ್ ರಿಮೂವ್ ಮಾಡಿ ಇಮಿಡಿಯೇಟ್ಲಿ ಕೋನ್ ನ ವರ್ಟಿಕಲ್ ಆಗಿ ಸ್ಲೋ ಅಂಡ್ ಸ್ಟಡಿ ಆಗಿ ಲಿಫ್ಟ್ ಮಾಡಬೇಕು ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಕಾಂಕ್ರೀಟ್ ಸೆಟಲ್ ಆಗುತ್ತೆ, ಅದನ್ನ ಸ್ಲಂಪ್ ಅಂತ ಕರೀತಾರೆ. ಈಗ ಸ್ಲಂಪ್ ವ್ಯಾಲ್ಯೂ ಮೆಜರ್ ಮಾಡ್ತೀವಿ. ಕೋನ್ ಹೈಟ್ ಮತ್ತು ಸೆಟಲ್ ಕಾಂಕ್ರೀಟ್ ಹೈಟ್ ಡಿಫರೆನ್ಸ್. ಹೈ ಸ್ಲಂಪ್ ಅಂದ್ರೆ ಮಿಕ್ಸ್ ತುಂಬಾ ವೆಟ್ ಇದೆ, ಸೆಗ್ರಿಗೇಷನ್ ಮತ್ತು ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೋ ಸ್ಲಂಪ್ ಅಂದ್ರೆ ಮಿಕ್ಸ್ ಸ್ಟಿಫ್ ಇದೆ, ಪ್ರಾಪರ್ ಕಾಂಪ್ಯಾಕ್ಷನ್ ಮಾಡಕ್ಕೆ ಕಷ್ಟ ಆಗುತ್ತೆ. ಐಡಿಯಲ್ ಸ್ಲಂಪ್ ವ್ಯಾಲ್ಯೂ ಆಲ್ವೇಸ್ ಡಿಪೆಂಡ್ ಆಗುತ್ತೆ ಸ್ಟ್ರಕ್ಚರ್ ಟೈಪ್ ಮೇಲೆ. ಸ್ಲಾಬ್, ಬೀಮ್ಸ್, ಕಾಲಮ್ಸ್ ಗೆ ಡಿಫರೆಂಟ್ ರೇಂಜ್ ಇರುತ್ತೆ. ಸೊ ಸ್ಲಂಪ್ ಟೆಸ್ಟ್ ಸಿಂಪಲ್ ಆದ್ರೂ ಇದು ಸೈಟ್ ಅಲ್ಲಿ ಕಾಂಕ್ರೀಟ್ ಕನ್ಸಿಸ್ಟೆನ್ಸಿ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾನೇನ್ ಹೇಳೋದು, ಆಲ್ವೇಸ್ ಎನ್ಶೂರ್ ಕರೆಕ್ಟ್ ಸ್ಲಂಪ್ ಬಿಫೋರ್ ಪ್ಲೇಸಿಂಗ್, ಬಿಕಾಸ್ ವರ್ಕಬಿಲಿಟಿ ಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತೆ ಸ್ಟ್ರೆಂತ್ ಅಂಡ್ ಡ್ಯೂರಬಿಲಿಟಿ. ನೀವು ಕೂಡ ಕಾಂಕ್ರೀಟಿಂಗ್ ಮಾಡ್ತಾ ಇದ್ರೆ ಕರೆಕ್ಟ್ ಸ್ಲಂಪ್ ವ್ಯಾಲ್ಯೂ ಗೊತ್ತಾಗಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೀಟೇಲ್ಸ್ ಹೇಳ್ತೀನಿ. ಹಾಗೂ ನೀವು ಕೂಡ ಇದೇ ರೀತಿ ಹೆಚ್ಚಿನ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನನ್ನ ಪೇಜ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ.